ಎಲ್ಲ ಅಭಿಮಾನಿಗಳ ಹತ್ರ ಕೇಳ್ಕೊಳ್ತಾರೆ. ಮೊನ್ನೆಯಿಂದನೂ ನೋಡ್ತಿದ್ದೀನಿ, ಸಾಕಷ್ಟು ನನಗೆ ಯಾವುದೋ ಸಿನಿಮಾಗಳಿಗೆ ಈ ಥರ ಬರಲಿಲ್ಲ. ಮೊನ್ನೆಯಿಂದನೇ ಪೈಸೆಗೆ ಸ್ಟಾರ್ಟ್ ಆಗೋಗಿದೆ. ಅದೇ ಕಂಪ್ಲೇಂಟ್, ಮನೆಗೆ ಬಂದಿದ್ದೀರಾ ಮಾದೇವ ಆಗಬೇಡಿ ಪ್ಲೀಸ್, ಮಾತಾಡಿ ಮನೆಗೆ ಬಂದು ಸೆಟ್ ಮಾದೇವನಾಗಿ ಮನೆಗೆ ಬಂದಿದ್ದೀರಾ ನಾರ್ಮಲ್ ಆಗಿ ಅಂತ. ನಮ್ಮಿಬ್ಬರದ್ದು ಕಾಂಬಿನೇಷನ್ ತುಂಬಾ ವರ್ಕ್ ಆಗಿದೆ. ಇಲ್ಲ, ನಾವು ಇವಾಗಲೇ ನೋಡ್ತಾ ಇರೋದು. ಕಾವೇರಿ ನೀರು ಕುಡಿದು ಇಲ್ಲಿ ಅನ್ನ ತಿಂದು ನಮ್ಮ ಕನ್ನಡದ ಬಗ್ಗೆ ಮಾತಾಡ್ತೀಯ ನೀನು? ಯಾಕೆ ಮಾತಾಡ್ತೀಯ ಅಂತ ಅನ್ನೋದು ಗೊತ್ತು. ನಂಬರ್ 1 ನಮ್ಮ ಕನ್ನಡ ಇಂಡಸ್ಟ್ರಿ, ನಮ್ಮ ಕನ್ನಡದ ಹೀರೋಗಳು ನಟಿಗಳೇ ಇರೋದೆಲ್ಲ ಕಡೆ. ಅವ್ರಿಗೆ ತಡೆಯೋಕ್ಕಾಗ್ತಾನೆ ಹೇಳ್ತಾ ಇರ್ಬೋದು. ಕೋಟೆ ಹುಡುಗ ವಿನೋದ್ ಪ್ರಭಾಕರ್ ಅವರು ಕರಿಯರಲ್ಲಿ ಎಷ್ಟು ಸಿನಿಮಾ ಮಾಡಿದ್ದಾರೆ, ಈ ಸಿನಿಮಾದಲ್ಲಿ ಬೆಸ್ಟ್ ಆಕ್ಟಿಂಗ್ ಅಂತ ಹೇಳ್ಬೋದು. ಈ ಸಿನಿಮಾ ಮಾದೇವ ನೋಡಿದ್ರ ಚಟ್ಟ ಚಟ್ಟ ಕಟ್ಟಿಸ್ಕೊತಿರ. ಹಾಯ್, ಹಲೋ, ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಕಲರತಿ ಮಹಾದೇವ್ ಮಾತನಾಡ್ತಾ ಇದ್ದೀನಿ. ನಾನು ಇವಾಗ ಮೆಜೆಸ್ಟಿಕ್ಗೆ ಬಂದಿದ್ದೀನಿ. ಯಾಕಪ್ಪ ಅಂದರೆ ಮಹಾದೇವನ ಹುಡಿಕೊಂಡು ಬಂದಿದ್ದೀನಿ. ಆ ಮಹಾದೇವನ ಸಂಭ್ರಮ ಒಂದೊಂದಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಥಿಯೇಟ್ರ್ ಹತ್ರ ಬನ್ನಿ, ನೋಡ್ಕೊಂಬರೋಣ. ನೋಡಿ, ಮಹಾದೇವ ಹುಡ್ಕೋಕ್ಕೂ ಮುಂಚೆ ನಾನು ಬೆಂಗಳೂರಿನ ಗ್ರಾಮ ದೇವತೆ ನಮ್ಮ ಅಮ್ಮನ ಅಣ್ಣಮ್ಮ ತಾಯಿಯನ್ನ ಒಂದು ಆಶೀರ್ವಾದ ಪಡ್ಕೊಂಡು ಮುಂದೆ ಹೋಗೋಣ ಅಂತ ಬಂದೆ. ಎಲ್ಲಿಂದ ಬಂದಿದ್ರಿ? ತುಮಕೂರು. ಥ್ಯಾಂಕ್ ಯು. ಸರ್, ಹಂಗೆಲ್ಲ ಅನ್ಬೇಡಿ. ಕಳ್ಕೊಂಡವ್ರಿಗೆ ಗೊತ್ತು ಆ ನೋವೇನು ಅಂತ.
ಇವಾಗ ಈರಮ್ಮ ಬಿಟ್ಟವ್ರೆ. ನೀರು ಕುಡಿಯೋರು ಕುಡ್ಕೊಂಡು ಒಂದಷ್ಟು ಉಯ್ಯೋರು ಉಯ್ಕೊಂಡು ಸೀದಾ ಒಳಗೆ ಹೋಗ್ಬೇಕು. ಮೊನ್ನೆಯಿಂದನೂ ನೋಡ್ತಿದ್ದೀನಿ, ಸಾಕಷ್ಟು ನನಗೆ ಯಾವುದೋ ಸಿನಿಮಾಗಳಿಗೆ ಈ ಥರ ಬರಲಿಲ್ಲ. ಮೊನ್ನೆಯಿಂದನೇ ಪರಿಸ್ಥಿತಿ ಸ್ಟಾರ್ಟ್ ಆಗೋಗಿದೆ. ಡೌನ್ಲೋಡ್ ಮಾಡ್ಕೊಳ್ಳಿ, ಈ ಸಿನಿಮಾನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ದಯವಿಟ್ಟು ನಾನು ಕೇಳ್ಕೊಳ್ಳೋದಂದ್ರೆ, ಕನ್ನಡ ಸಿನಿಮಾಗಳು ಓಡಲ್ಲ ಅಂತೀರ. ಒಳ್ಳೆ ಸಿನಿಮಾ ಮಾಡಿದಾಗ ಪರಿಸ್ಥಿತಿ ದಯವಿಟ್ಟು ಮಾಡಬೇಡಿ. ಯಾಕಂದರೆ ಭಾಳಷ್ಟು ಜನರಲ್ಲಿ ಶ್ರಮ ಇದೆ ಕೇಳ್ಕೊತೀನಿ. ಆ್ಯಂಡ್ ಎಲ್ಲ ಅಭಿಮಾನಿಗಳ ಹತ್ರ ಕನ್ನಡ ಪ್ರೇಕ್ಷಕರಿಗೆ ಕೇಳ್ಕೊಳ್ಳೋದು, ನಿಮಗೆ ಕಾಣಿಸಿದ್ರೆ ನೀವಾಗ ನೀವು ಎಲ್ಲಾದರೂ ನೋಡಿದ್ರೆ ದಯವಿಟ್ಟು ನಮ್ಮ ಕನ್ನಡ ಸಿನಿಮಾಗಳನ್ನ ಅದನ್ನು ಡಿಲೀಟ್ ಮಾಡಿಸಿ, ಇಲ್ಲ ನಮ್ಮ ಈಗ ಯಾರಾದರೂ ಮಾದೇವ ಟೀಮ್ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿ ಅದಲ್ಲ ಅನ್ಸುತ್ತೆ. ಯಾಕಂದರೆ ಬ್ಯಾಕ್ ಹ್ಯಾಂಡಲ್ಲಿ ತುಂಬ ಕೆಲಸ ಆಗಿತ್ತು. ನಮ್ಮ ತುಂಬ ಇದನ್ನು ತರಬೇಕು, ಹೊರಗಡೆ ತರಬೇಕು. ತಂದ ಮೇಲೆ ಒಂದು ನೆಮ್ಮದಿ ಆಯಿತು. ಇದರಿಂದ ಖಂಡಿತ ತೋರಿಸಿ ಸಿನಿಮಾ ತುಂಬ ಖುಷಿ ಪಡ್ತಾರೆ. ಮಾದೇವನ ಜೊತೆ ಟ್ರಾವೆಲ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸರ್, ಮಾದೇವ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ಟ್ರಾವೆಲ್ ಮಾಡಿ ಹಳ್ಳಿಗೆಲ್ಲ ಹೋಗಿ ಫ್ಯಾನ್ಸ್ ಮೀಟ್ ಮಾಡಿ ಎಲ್ಲರೂ ಆಯ್ತು. ನೆಕ್ಸ್ಟ್ ಸರ್, ಈ ಸಿನಿಮಾ ರಿಲೀಸ್ ಆದ್ಮೇಲೆ ಏನು ಪ್ರಮೋಷನ್ ಇದೆ? ವೇಟ್ ಮಾಡ್ತಿದ್ದೆ, ಯಾಕಂದ್ರೆ ತುಂಬಾನೇ ಕೆಲಸ ಮಾಡಿದ್ದೀವಿ. ಟೆಕ್ನಿಕಲ್ ಆಗಲಿ ಇವತ್ತು ಈ ಸಕ್ಸಸ್ನ ಎಂಜಾಯ್ ಮಾಡಬೇಕು ಸರ್. ಜನ ಬಂದು ಯಾವ ಥರ, ಯಾಕಂದರೆ ಸಿನಿಮಾ ಇಂಡಸ್ಟ್ರಿ ಒಳ್ಳೆ ಸಿನಿಮಾಗಳಿಲ್ಲ ಅಂದರೆ ಅದೊಂದು ಮಾತಿದೆ. ಬಟ್ ಈ ಸಿನಿಮಾ ಇಂದ ನನಗೆ ಏನು ಖುಷಿ ಆಗುತ್ತೆ ಅಂದರೆ, ನಮ್ಮ ಇಡೀ ಗಾಂಧಿನಗರದಲ್ಲಿ ನಮ್ಮ ಚಿತ್ರರಂಗ ಆಗಲಿ, ನಿನ್ನೆ ಬಂದಿದ್ದಂಥ ಸೆಲೆಬ್ರಿಟೀಸ್ ಆಗಲಿ ಅಥವಾ ಡೈರೆಕ್ಟರ್ಸ್ ಆಗಲಿ ಬಂದು ಈ ಸಿನಿಮಾ ಮಾದೇವ ಒಳ್ಳೆ ಒಂದು ಸಿನಿಮಾ ತುಂಬ ಚೆನ್ನಾಗಿದೆ, ನಮ್ಮ ಚಿತ್ರರಂಗಕ್ಕೂ ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಹೇಳಿ ಎಲ್ಲರೂ ಒಂದು ಸಪೋರ್ಟ್ ಮಾಡಿ ಈ ಸಿನಿಮಾ ಆಗಲೇಬೇಕು ಅಂತ ಹೇಳಿ ಎಲ್ಲ ನಮಗೆ ಬಂದು ಸಪೋರ್ಟ್ ಮಾಡೋದು. ಸೊ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ಲರೂ ಹೋಗಿ ನೆಕ್ಸ್ಟ್ ಶೋ ನೋಡಿ, ಜನ ಬಂದಿದ್ದಾರೆ ಎಲ್ಲ, ಅವರು ಅಭಿಮಾನಿಗಳೆಲ್ಲ ವೆಯ್ಟ್ ಮಾಡಿಸೋದು ಬೇಡ ಅಂತ ಎಲ್ಲರೂ ಸರ್, ಆಲ್ ದಿ ಬೆಸ್ಟ್ ಸರ್. ಹೋಗಿ ಇನ್ನೊಂದ್ಸಲ ನಮ್ಮ ಅಣ್ಣನ ಸಿನಿಮಾ ಅಂತಲ್ಲ, ಒಂದು ಸಿನಿಮಾನ ನೋಡಿ ಅಂತಿತ್ತು ಅಂದ್ರೆ ಇವಾಗ ತುಂಬಾ ದಿನ ಅಂತ. ವಿನೋದ್ ಸರ್ಗೆ ಇದು ಕಮ್ ಬ್ಯಾಕ್ ಅಂತ ಎಲ್ಲ ಹೇಳ್ತಾ ಇದ್ದಾರೆ, ನೀವೇನು ಹೇಳ್ತೀರಾ ಅದ್ರ ಬಗ್ಗೆ? ಕಮ್ ಬ್ಯಾಕ್ ನಾ ಹೇಳ್ತಿದ್ದೀನಲ್ಲ, ಅವ್ರು ಇಷ್ಟು ದಿನ ಸಿನಿಮಾದಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಮೂಲಕ ಕಾಣಿಸ್ಕೊಂಡಿದ್ರು. ಇದು ಅದರಲ್ಲಿ ತುಂಬಾ ಡಿಫ್ರೆಂಟ್ ಆಗಿರೋ ಕ್ಯಾರೆಕ್ಟರ್. ಅವ್ರು ಈ ತರ ಯಾವತ್ತೂ ಕಾಣಿಸ್ಕೊಂಡಿಲ್ಲ. ಬಗ್ಗೆ ಏನು ಹೇಳ್ತೀರಾ? ಅವ್ರ ಬಗ್ಗೆ ಹೇಳೋದು ಕ್ಯೂಟ್ ಆಗಿ ಆ್ಯಂಡ್ ಹೇಳ್ಬೇಕು ಅಂದ್ರೆ ಲೈಕ್ ಪಾತ್ರಕ್ಕೆ ರಾಬರ್ಟ್ ಆದ್ಮೇಲೆ ಇದು ಮತ್ತೆ ಅವರಿಬ್ರು ಆನ್ ಸ್ಕ್ರೀನಲ್ಲಿ ನೋಡೋಕ್ಕೆ ಖುಷಿ ಆಗ್ತಿದೆ. ಆ್ಯಂಡ್ ಕ್ಯೂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ ಇಬ್ರು ಕೂಡ ಜೊತೆಲಿ. ಆ್ಯಂಡ್ ಅಷ್ಟೇ ಚೆನ್ನಾಗಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಆ ಪಾತ್ರಕ್ಕೆ ಇವತ್ತಿದ್ದಾರೆ. ಇನ್ನು ಸಿನಿಮಾ ನೋಡದೇ ಇರೋರ್ಗೆ ಏನು ಹೇಳ್ತೀರಾ ಮ್ಯಾಮ್? ನೋಡಿಲ್ಲ ಅಂದ್ರೆ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ಮದುವೆ ಆಗಿರೋರು ನಿಮ್ಮ ಹೆಂಡತಿ ಜೊತೆ ಬಂದು ಸಿನಿಮಾನ ನೋಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಹಾಗಂತ ಮದುವೆ ಆಗದೇ ಇರೋರು ಅಂತ ನೀವು ನಿಮ್ಮ ಗರ್ಲ್ ಫ್ರೆಂಡ್ ಜೊತೆ ಬಂದು ನೋಡಿ, ಖಂಡಿತ ಇಷ್ಟಪಡ್ತೀರಾ, ಕನೆಕ್ಟ್ ಆಗ್ಬಿಡ್ತೀರಾ. ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಇದೆ. ಲಂಕಾಸುರ ಆಗಿರ್ಬೋದು, ನೆಲ್ಸನ್ ಆಗಿರ್ಬೋದು, ಪ್ರತಿಯೊಂದು ಇವತ್ತು ಮಾದೇವ ಬಂದಿದೆ. ಮಾಡ್ಕೊಳಕ್ ಹೋಗ್ಬೇಡಿ, ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಅಂತ ಕನ್ನಡ ಸಿನಿಮಾನ. ಯಾಕಂತಂದ್ರೆ ಆ ಸೌಂಡಿಂಗ್ ಆಗಿರ್ಬೋದು, ಆ ಫೈಟ್ಸ್ ಆಗಿರ್ಬೋದು, ವಿಷನ್ಸ್ ಆಗಿರ್ಬೋದು ಸಕ್ಕತ್ತಾಗಿದೆ. ಈ ಸಿನಿಮಾದಲ್ಲಿ ನಾನು ಮಾಡಬೇಕಿತ್ತು, ಮಾಡೋಕ್ಕಾಗಿರಲ್ಲ. ಮಾಡಿಲ್ಲ ಅನ್ನೋದು ಬೇಜಾರಾಗ್ತದೆ. ಕುತ್ಕೊಂಡು ಥಿಯೇಟ್ರಲ್ಲಿ ನೋಡಿದಾಗ ಆಗಿರ್ಬೋದು, ಮಾನವ ಆಗಿರ್ಬೋದು, ಎಲ್ಲ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ಸು ನಮ್ಗೊಂಥರ ಸ್ಪೆಷಲ್ ಅನಿಸ್ತಾ ಇದೆ. ಏನಪ್ಪ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಇಂಥದ್ದೆಲ್ಲ ಸಾಂಗ್ ಕಾಣಿಸ್ಬೇಕಿರಲ್ಲ ಅಂತ. ಕಿಟ್ಟಿ ಹಣ್ಣಾಗಿರ್ಬೋದು, ಹೊರಗಡೆ ಹೋಗ್ತಾ ಖುಷಿಯಾಗಿ ಆರಾಮಾಗಿ ಹೋದೆ, ಬರ್ತಾ ಎಮೋಷನಲ್ ಆಗ್ಬೇಕು. ಎಕ್ಸ್ಪೀರಿಯನ್ಸ್ ಆಯ್ತು. ಎಕ್ಸ್ಪೀರಿಯನ್ಸ್ ಅಂತೂ ಇವ್ರು ಆ ಸೀನ್ಗೆ ಆ ಸೀನ್ ಮಾಡೋ ಮುಂಚೆ ಒಂದು ಜರ್ನಿ ಸೊ ಆ ಪರ್ಟಿಕ್ಯುಲರ್ ಸೀನ್ ಸೆಟ್ಟಲ್ಲೂ ಸೊ ಅಲ್ಲೇ ಅಷ್ಟು ಎಮೋಷನಲ್ ಆಗಿದೆ. ಇಲ್ಲಿನೂ ಜನರಿಗೆ ಇಷ್ಟ ಆಗ್ತಿದೆ ಅನ್ನೋ ಒಂದು
So he said Vinod sir career also I think is one of the best. ಕೋಟೆ ಹುಡುಗ ವಿನೋದ್ ಪ್ರಭಾಕರ್ ಅವರು ಕರಿಯರ್ ಅಲ್ಲಿ ಎಷ್ಟು ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಬೆಸ್ಟ್ ಆಕ್ಟಿಂಗ್ ಅಂತ ಹೇಳ್ಬೋದು ಇವರು. ಈ ಸಿನಿಮಾ ಮಾದೇವ ಟ್ರೋಲ್ ಹೋಗುತ್ತೆ, ಕೆಟ್ಟ ಟ್ರೋಲ್ ಹೋಗುತ್ತೆ, ಎಲ್ಲಿ ನೋಡಿದ್ರು ಟ್ರೋಲು. ಏನಿಲ್ಲ ಬ್ರದರ್, ಇವತ್ತು ಮಾದೇವ ಸಿನಿಮಾ ನೋಡ್ದು Okay. ವಿನೋದ್ ಪ್ರಭಾಕರ್ ಅವ್ರ ಕರಿಯರ್ ಅಲ್ಲಿ ಎಷ್ಟು ಮೂವಿ ಮಾಡಿದ್ದಾರೆ, ಹಾ. ಅಷ್ಟು ಮೂವಿನ ಹೋಲ್ಸ್ ನೋಡಿದ್ರೆ ಮಾದೇವದಲ್ಲಿ ಬೆಸ್ಟ್ ಆಕ್ಟಿಂಗ್ ಮಾಡಿದ್ದಾರೆ ಗುರು. ಇನ್ನೊಂದು ಶ್ರುತಿ ಮೇಡಮ್ ಮತ್ತೆ ಮಾನಶ್ರೀ ಮೇಡಮ್ ಅವರು ಬೆಸ್ಟ್ ಆಕ್ಟಿಂಗ್. ಇನ್ನೊಂದು ಮೆಸೇಜ್ ಏನಪ್ಪಾ ಅಂದ್ರೆ, ಹಾ. ಹುಡುಗರು ಎಷ್ಟೇ ಆಡಿರ್ಲಿ, ಎಷ್ಟೇ ಕೋಪಿಷ್ಟ ಆಗಿರ್ಲಿ, ಹಾ, ಹಾ. ಎಷ್ಟೇ ಕಟ್ಟುಕಾಗಿರ್ಲಿ, ಹಾ. ಅವನು ಕರ್ಗಬೇಕು ಅಂದ್ರೆ ಅವ್ನ ಲೈಫಲ್ಲಿ ಒಂದು ಹುಡುಗಿ ಬರ್ಬೇಕು. ಅದು ಹುಡುಗಿ ಕೈಲಿ ಮಾತ್ರ ಸಾಧ್ಯ, ಆ ಬ್ರಹ್ಮನ್ ಕೈಲೂ ಸಾಧ್ಯ ಇಲ್ಲ ಅವ್ನು ಕರ್ಗಬೇಕು ಅಂದ್ರೆ. ಅದನ್ನ ಇಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ಅದೇ ಕಮಲ್ ಹಾಸನ್ ಮೂವಿ ಏನಾದ್ರು ಇವತ್ತು ರಿಲೀಸ್ ಆಗಿದ್ರೆ ಕರ್ನಾಟಕ ಹೌಸ್ಫುಲ್ ಆಗಿರೋದು. ಮಾದೇವಾಗ ಯಾಕೆ ಬರ್ತಾ ಇಲ್ಲ ಎಲ್ರಿ ಕನ್ನಡಿಗರು? ಅದೇ RCB ಗೆದ್ದಾಗ ಎಲ್ಲ ಒಗ್ಗಟ್ಟಾಗಿದ್ರು ತಾನೇ RCB ಗೆದ್ದಿದ್ದು. ಇವತ್ತು ಕನ್ನಡಿಗರೆಲ್ಲ ಒಗ್ಗಟ್ಟಾಗಿ ಮಾದೇವ ಗೆಲ್ಸೋಣ, ಏನಂತೀರಾ? 100%. ನೋಡಿದ್ರ ಚಟ್ಟ ಕಟ್ಟಿಸ್ಕೊತಿರೋ. ಇವತ್ತು ನಮ್ಮ ಮಾದೇವ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಸಿನಿಮಾ ಸೂಪರ್ ಆಗಿದ್ದಾರೆ. ನಮ್ಮ ವಿನೋದಣ್ಣ ಸೂಪರ್ ಆಗಿ ಮಾಡಿದ್ದಾರೆ, ನಮ್ಮ ಸೋನಲ್ ಮೇಡಮ್ ಸೂಪರ್ ಆಗಿ ಮಾಡಿದ್ದಾರೆ, ನಮ್ಮ ನವೀನ್ ರೆಡ್ಡಿ ಸರ್ ಸೂಪರ್ ಆಗಿ ಮಾಡಿದ್ದಾರೆ. ಜೈ ಮಾದೇವ. ಈ ಸಿನಿಮಾದಲ್ಲಿ ವಿನೋದಣ್ಣನ ಹೆಸರು ಬಗ್ಗಯ್ಯ, ಮೈ ನೇಮ್ ಇಸ್ ಜೈ ರಂಗಯ್ಯ. ಥ್ಯಾಂಕ್ ಯು. ಮಗು ಆಗೋ ಟೈಮಲ್ಲಿ ಸಾಯಿಸ್ಬಿಡ್ತಾರೆ ದುಶ್ಮನ್ಗಳು. ಸಾಯಿಸಿದಾಗ ಚುಟ್ಟು ಬೇಜಾರಾಗುತ್ತೆ, ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಹುಡುಗ ಆಗಲಿ ಹುಡುಗಿ ಆಗಲಿ ಪ್ರೀತಿ ಮಾಡಿದ್ಮೇಲೆ ಒಂದು ತಂದೆ ತಾಯಿ ಎದುರಾಗ್ತಾರೆ, ಕ್ಯಾಸ್ಟ್ ಆಗುತ್ತೆ, ಇನ್ನು ಬೇಕಾದ್ರೆ ಬೇಕ್ತಿರೋ ಮಾಡ್ತಾರೆ. ಅವ್ರೆಲ್ಲರಿಗೂ ಒಂದು ಮಾತು ಹೇಳ್ತೀನಿ, ನಮ್ಮನ್ನ ಸುಟ್ಟಾಕ್ಬೋದು, ನಮ್ಮನ್ನ ಮುಚ್ಚಾಕ್ಬೋದು, ನಮ್ಮನ್ನು ಏನು ಬೇಕಾದ್ರೆ ಮಾಡ್ಬೋದು, ಆದರೆ ನಮ್ಮಲ್ಲಿರೋ ಭಾವನೆಗಳಿದೆಯಲ್ಲ, ಆ ಭಾವನೆಗಳು ನಿಮ್ಮ ಕೈಲಲ್ಲ, ಆ ಭಗವಂತ ಅವನ ಕೈಲೂ ಆಗಲ್ಲ. ಅದು ಶಾಶ್ವತ ಆಗಿರುತ್ತೆ. ನಿಯತ್ತಾಗಿರೋ ಪ್ರೀತಿಗೆ ಫಸ್ಟು ಮಾಡ್ಬಾರ್ದು. ಪ್ರತಿ ಹುಡುಗಿರು ಕಾರ್ಯ ಆಗಿರ್ಬೋದು, ಒಂದು ಸಿನಿಮಾ ನೋಡಿ. ಮಾದೇವ ಅಂತ ಒಳ್ಳೆಯ ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ಬಂದಿದೆ ನೋಡಿ. ಇತ್ತೀಚಿನ ಸಿನಿಮಾಗಳಲ್ಲಿ ಬೇರೆ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ದಯಮಾಡಿ ನಮ್ಮ ಕನ್ನಡ ಸಿನಿಮಾಗೆ ಫಸ್ಟ್ ಸಪೋರ್ಟ್ ಮಾಡಿ. ನಮ್ಮ ಕನ್ನಡ ಸಿನಿಮಾ ಉಳಿಬೇಕು, ಕನ್ನಡ ಸಿನಿಮಾ ಬೆಳಿಬೇಕು. ಮನುಷ್ಯ 3 ಅವರ್ ಬಂದು ಸಿನಿಮಾ ನೋಡ್ತಾನೆ, ನೋಡಿದಾಗ ಏನೋ ಚೇಂಜಸ್ ಆಗುತ್ತೆ. ಹೌದಾ? ಆ ಚೇಂಜಸ್ ಇಂಥ ಸಿನಿಮಾಗಳಿದೆ. ಈ ಸಿನಿಮಾಗಳಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ. ಸಪೋರ್ಟ್ ಮಾಡಿ, ಬೆಳೆಸಿ, ಕನ್ನಡ ಸಿನಿಮಾ ಉಳಿಸಿ. ಅದಕ್ಕೆ ನಿಯತ್ತು ಅಂತಾರೆ. ಜೀವನ ಕಿತ್ಕೊಳ್ಳೋದಲ್ಲ. ಒಬ್ಬ ಫ್ರೆಂಡ್ ಜೊತೆಲಿಂದ ಬೆಳೆದ ಅಂದ್ರೆ ನಾವು ಖುಷಿ ಪಡ್ಬೇಕು, ಹೆಮ್ಮೆ ಪಡ್ಬೇಕು. ಆದ್ರೆ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾ ಬಂದಿದೆ, ನೀವೆಲ್ಲ ಬರ್ಬೇಕು ಗಾಂಧಿನಗರಕ್ಕೆ. ಗಾಂಧಿನಗರದಲ್ಲಿ ಒಂದು ಒಳ್ಳೆ ಮೂವಿ ಪಟ್ಟಿದ್ದಾರೆ ವಿನೋದ್ ಪ್ರಭಾಕರ್ ಸರ್. ಒಂದು ಹಿಸ್ಟ್ರಿ ರೆಕಾರ್ಡ್ ಮಾಡುತ್ತೆ. ಸಿನಿಮಾ ತುಂಬಾ ಚೆನ್ನಾಗಿದೆ. ಎಲ್ಲರೂ ಒಂದು ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಪ್ರತಿ ಒಂದು ಹುಡುಗಿಗೂ ಹುಡುಗನಿಗೂ ಹೇಳೋದಾನಂತೆ, ಪ್ರೀತಿ ಮಾಡ್ತೀರಾ ನಿಯತ್ತಾಗಿ ಪ್ರೀತಿ ಮಾಡಿ, ಇಲ್ವಾ ನಮ್ಮ ಹೋಗ್ತಾ ಇರಿ ಅಷ್ಟೇ. ಮಾದೇವ ಫಿಲಂ ನೋಡಿ ತುಂಬಾ ಉದ್ದಾರ ಆಗ್ತೀರಾ. ಒಂದೊಂದು ಕಡೆ ಫೀಲ್ ಕೊಟ್ಟವ್ರೆ. ಸೊ ಮ್ಯೂಸಿಕ್ ಆಲ್ಸೋ ಅಮೇಸಿಂಗ್ ಇದರಲ್ಲಿ 60% ಪರ್ಫಾರ್ಮೆನ್ಸ್ ಅಂದರೆ 40% ಮ್ಯೂಸಿಕ್ ನೋಡಿ ಅಷ್ಟೇ. ತುಂಬ ಏನು ಗೊತ್ತಿಲ್ಲದಿರುವಂಥ ವ್ಯಕ್ತಿ, ತುಂಬ ರೂಢ ಇರುವಂಥ ವ್ಯಕ್ತಿನ ಕಲ್ಮನ್ಸಿರುವಂಥವ್ರನ್ನ ಒಂದು ಭಾವನೆಗಳನ್ನ ತುಂಬಿ ಹೊರಗಡೆ ತಂದು ಅವನಿಗೆ ಒಂದು ಜೀವನ ಅಂತ ಕಟ್ಬಿಟ್ಟು ಆದಮೇಲೆ ಏನಾಗುತ್ತೆ ಅನ್ನೋದೇ ಒಂದು ಸಿನಿಮಾ ಇದೆ. ಇದರಲ್ಲಿ ಮಂತ್ರವಾದಿ ಕ್ಯಾರೆಕ್ಟರ್ ಮಾಡಿದ್ರಲ್ಲ ನೀವು. ನಮ್ಮಿಬ್ಬರದ ಕಾಂಬಿನೇಷನ್ ತುಂಬಾ ವರ್ಕ್ ಆಗಿದೆ. ಇಲ್ಲ, ನಾವು ಇವಾಗಲೇ ನೋಡ್ತಾ ಇರೋದು. ಲೋಗರು ಸುಮಂತ್ ಅಂತ, ನಾನು ಮಾದೇವ ಸಿನಿಮಾಗೆ ಕೋ ಪ್ರೊಡ್ಯೂಸರ್ ಹಾಗೂ ಆರ್ಟಿಸ್ಟ್ ಆಗಿನೂ ವರ್ಕ್ ಮಾಡಿದ್ದೀನಿ. ಈಗ ಅದಕ್ಕೆ ಅದೇ ಕಂಪ್ಲೇಂಟ್. ಮನೆಗೆ ಬಂದಿದ್ದೀರಾ ಮಾದೇವ ಆಗಬೇಡಿ ಪ್ಲೀಸ್, ಮಾತಾಡಿ ಮನೆಗೆ ಬಂದು ಸೆಟ್ಟಲ್ಲಿ ಮಾದೇವನಾಗಿ ಮನೆಗೆ ಬಂದಿದ್ದೀರಾ ನಾರ್ಮಲ್ ಆಗಿ ಅಂತ ಅಂತಿದ್ದೀರಾ. ಇಲ್ಲ, ನನಗೆ ಇನ್ನು ಬೆಟ್ಟರಾಗಿ ಅದು ಏನು ಮಾಡೋಕ್ಕಾಗತ್ತೆ, ಈ ಬೆಟ್ಟರಾಗಿ ನಮ್ಮ ಜನಕ್ಕೆ ಏನು ಕೊಡೋಕ್ಕಾಗತ್ತೆ, ಅದು ಇಂಥ ಥಾಟ್ಸ್ ಅವ್ರ ಮೈಂಡಲ್ಲಿ ಹೋಗ್ತಿತ್ತು ಹೊರತು. ಯಾಕೆಂದರೆ ಯಾವಾಗಲೂ ಫ್ಯಾನ್ಸ್ ಆಗಿ ಎಲ್ಲರೂ ಅಣ್ಣ ಒಳ್ಳೆ ಸಿನಿಮಾ ಮಾಡಿದ್ರೆ, ನಾವು ಒಳ್ಳೆ ಸಿನಿಮಾ ಮಾಡಿದ್ರೆ ನಾವೆಲ್ಲ ಖಂಡಿತವಾಗಿ ನೋಡ್ತೀವಿ ಅಂತ ಹೇಳ್ತಾರೆ. ಬಸ್ ಕಂಡಕ್ಟರ್ ಆಗಿ ಇಲ್ಲಿ ಕಾವೇರಿ ನೀರು ಕುಡಿದು ಇಲ್ಲಿ ಅನ್ನ ತಿಂದು ನಮ್ಮ ಕನ್ನಡದ ಬಗ್ಗೆ ಮಾತಾಡ್ತೀಯ ನೀನು. ಯಾಕೆ ಮಾತಾಡ್ತೀಯ ಅಂತ ಅನ್ನೋದು ಗೊತ್ತು. ನಂಬರ್ 1 ನಮ್ಮ ಕನ್ನಡ ಇಂಡಸ್ಟ್ರಿ, ನಮ್ಮ ಕನ್ನಡದ ಹೀರೋಗಳು ನಟಿಗಳೇ ಇರೋದು ಎಲ್ಲ ಕಡೆ. ಆ ಉರಿ ತಡೆಯೋಕ್ಕಾಗ್ದೇ ಹೇಳ್ತಾ ಇರ್ಬೋದು.
ನಾವು ಭಯಂಕರ, ಬಟ್ ಅದನ್ನ ಹೇಳೋದ್ ಬೇಡ, ನಾವು ಮಾಡಿ ತೋರಿಸ್ತೀವಿ. ಬಟ್ ಅಂಥವ್ರಿಗೆ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಫಸ್ಟು ಪರಭಾಷೆ ಸಿನಿಮಾಗಳು ನಮ್ಮಲ್ಲಿ ಬಿಡಬೇಕು. ನಮ್ಮ ತಾಯಿ, ನಮ್ಮ ಸಿನಿಮಾ ನಾವು ಸಪೋರ್ಟ್ ಮಾಡಬೇಕು. ಪರಭಾಷೆ ಸಿನಿಮಾ ಸಪೋರ್ಟ್ ಫಸ್ಟ್ ಬಿಡಬೇಕು. ಒಳ್ಳೇದಾಗಲಿ. ಮಾದೇವ ಸಿನಿಮಾ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ ಒಂದು ಒಳ್ಳೆ ಸಿನಿಮಾ ಬಂದಿದೆ ಗಾಂಧಿನಗರಿಗೆ. ಎಲ್ಲರೂ ಬಂದು ಸಪೋರ್ಟ್ ಮಾಡಿ, ಫ್ಯಾಮಿಲಿ ನೋಡೋಂಥ ಸಿನಿಮಾ ಇದು. ಬನ್ನಿ. ಅಲ್ಲ, ಮಗನ್ನ ಉಳಿಸ್ತೀನಿ ಅಂತ ಮಾತು ಕೊಟ್ಟು ಮೋಸ ಮಾಡ್ದಲ್ಲ. ಕ್ಲೈಮ್ಯಾಕ್ಸ್ ಅಂತೂ ಹೇಳಕ್ಕೆ ಆಗಲ್ಲ ಸರ್, ಕಣ್ಣೀರು ಬರ್ತದೆ ನಮ್ಗೆ. ಓಕೆ 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 ಇಬ್ರು ಸತ್ತೋಗ್ತಾರ, ಅದ್ರ ನೆನೆಸ್ಕಾರ ನಮ್ಗೆ ಇನ್ನೂ ನೋಡ್ಬೇಕು ಅನ್ನೋ ಆಸೆ, ಕುತೂಹಲ ಬರ್ತದೆ. ಪ್ರಭಾಕರ್ ಸರ್ ಅಭಿಮಾನಿನ ನೀವು? ಹೌದು ಸರ್, ನಾನು ಪ್ರಭಾಕರ್. ನಿಮ್ಮ ವೇಷಭೂಷಣ ನೋಡಿದ್ರೆ ಆತರ ಕಾಣಿಸ್ತಾ ಇದೆ. ಎಲ್ಲ ಹೌದು ಸರ್. ಮೊದಲು ಪ್ರಭಾಕರ್ ಸರ್ ಮೊದಲು ಮೀಟ್ ಮಾಡಿದ್ರ ಅಣ್ಣ ಅವ್ರನ್ನ? ಮಾಡಿ ಸರ್, ನಾವು ಪ್ರೆಸೆಂಟ್ ಟೌನ್ ಇದ್ದಾಗ ನಾವು ಅವರ ಅವಾಗಲಿಂದ ನಾನು ಅವರ ಅಭಿಮಾನಿ. ಓ ಸೂಪರ್ ಸೂಪರ್ ಸರ್. ತಾವು ಎಲ್ಲಿರೋದು ಸರ್ ತಾವು? ನಾನು ಮೈಸೂರು ಸರ್. ನಮ್ದು. ಓ ನೀವು ಮೈಸೂರರ? ಎಲ್ಲಿ ಮೈಸೂರಲ್ಲಿ? ಮೈಸೂರು ಎನ್ಆರ್ ಮೂಲ ನಂದು. ಓಕೆ ಓಕೆ ಓಕೆ, ನಾವು ಮೈಸೂರವ್ರೆ. ಅದ್ಭುತವಾಗಿ ನಾವು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ. ಜಗ್ಗು ಬಸ್ಸು ಹಾರ್ಬರಲ್ಲ. ನೋಡಿದ್ರಲ್ಲ ಮರಿ ಟೈಗರ್ ಮಾದೇವನ ಸಂಭ್ರಮವನ್ನ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಎಲ್ಲರೂ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.